ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನೀವ್ ಹೇಳೋ ತರ ನಾವ್ ಹೇಳೋಕ್ಕಾಗಲ್ಲ ಮೇಡಮ್. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀವಿ ಅಂತ ಅನ್ಕೊಳ್ತಾ ಇದ್ದಾರೆ. ಅದಕ್ಕೆ ಮೇಡಮ್ ನಿಮ್ಮನ್ನ ಕರ್ಕೊಂಡ್ ಬಂದು ಮಾತಾಡಿಸ್ಬೇಕು ಅನ್ಕೊಂಡ್ವಿ. ನಿಮ್ ಮಾತು ಅವರಲ್ಲಿ ಹೊಸ ನಂಬಿಕೆ ಬರೋ ಹಾಗೆ ಮಾಡುತ್ತೆ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ಇವರೆಲ್ರಿಗಿಂತ ಜೀವನದಲ್ಲಿ ಸ್ವಲ್ಪನೂ ನಂಬಿಕೆ ಇಲ್ದೇ ಇದ್ದೋಳು ನಾನು. ಅವತ್ತು ಒಬ್ಳೇ ಮುಂದೆ ಹೆಜ್ಜೆ ಇಡ್ಬೇಕು ಅಂದ್ರೆ ತುಂಬಾ ಭಯ ಆಗ್ತಾ ಇತ್ತು. ನನ್ನಿಂದ ಏನೂ ಆಗಲ್ಲ, ನನ್ನ ಜೀವನ ಇಷ್ಟೇ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ನನ್ಗಿವರಷ್ಟು ಧೈರ್ಯ ಕೂಡ ಇರ್ಲಿಲ್ಲ. ಅಡ್ಗೆ ಮನೆನೇ ಜೀವನ ಅಂತ ಅಡ್ಜಸ್ಟ್ ಆಗ್ಬಿಟ್ಟಿದ್ದೆ. ಮದ್ವೆ ಆದ್ಮೇಲೆ ನನ್ನ ಆತ್ಮವಿಶ್ವಾಸ, ಧೈರ್ಯ, ನಂಬಿಕೆ ಎಲ್ಲ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ. ನಾನು ಅದನ್ನೆಲ್ಲ ದಾಟ್ಕೊಂಡು ಇಷ್ಟು ದೂರ ಬಂದಿದ್ದೀನಿ ಅಂದ್ಮೇಲೆ ಇವರೆಲ್ಲ ಪಂಜರದಿಂದ ಖಂಡಿತ ಹೊರಗಡೆ ಬಂದೇ ಬರ್ತಾರೆ. ಅದಕ್ಕೆ ನನ್ನಿಂದ ಏನ್ ಮಾಡಕ್ ಸಾಧ್ಯ ಇದೆಯೋ ಅದನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಮ್ ಟ್ರಸ್ಟ್ ಅಂಡರ್ ಅಲ್ಲಿ ಹತ್ತತ್ರ ಒಂದು 25 ಲೇಡೀಸ್ ಗ್ರೂಪ್ ಇದೆ ಮೇಡಮ್. ವಾರಕ್ಕೊಂದ್ಸಲ ನೀವಿಲ್ ಬಂದು ಸ್ಪೀಚ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಶೋರ್ ನಾನ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಕೊಡ್ಬೇಕಾಗಿರೋ ಅಮೌಂಟ್ ನ ನಾನು ನಮ್ ಟ್ರಸ್ಟ್ ಅಲ್ಲಿ ಮಾತಾಡಿ ನಿಮಗೆ ಕೊಡಿಸ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ. ನಾನಿದನ್ನ ದುಡ್ಡುಗೋಸ್ಕರ ಮಾಡ್ತಿಲ್ಲ. ನಂದೊಂದೆರಡು ಮಾತಿಂದ ಇವ್ರ ಲೈಫ್ ಎಲ್ಲ ಚೇಂಜ್ ಆಗತ್ತೆ ಅಂದ್ರೆ ಅದಕ್ಕಿಂತ ನನಗಿನ್ನೇನ್ ಬೇಕು ಹೇಳಿ? ದುಡ್ಡೆಲ್ಲ ಏನು ಬೇಡ ಮೇಡಮ್. ಹಂಗಲ್ಲ ಮೇಡಮ್, ನಿಮ್ ಸ್ಪೀಚ್ಗೆ ಅಂತ ಒಂದು ವ್ಯಾಲ್ಯೂ ಇದೆ ಅಲ್ವಾ? ದುಡ್ಡೆಲ್ಲ ಬೇಡ ಮೇಡಮ್, ಪ್ಲೀಸ್. ನನ್ನಿಂದ ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಹೆಲ್ಪ್ ನಾನು ಖಂಡಿತ ಮಾಡ್ತೀನಿ.